ನಮಸ್ಕಾರ. ಸಮಸ್ತ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರುಗಳಿಗೆ, ಕಾರ್ಯಕರ್ತರಿಗೆ ಹಾಗೂ ಎಲ್ಲ ಕಾಂಗ್ರೆಸ್ ಅಭಿಮಾನಿಗಳಿಗೆ ಒಂದು ಸಂತೋಷಕರವಾದ ಒಂದು ವಿಚಾರ. ಇದೇ ತಿಂಗಳು 21ನೇ ತಾರೀಕು ಭಾನುವಾರ ನಮ್ಮ KPCC ಅಧ್ಯಕ್ಷರಾದ BK ಹರಿಪ್ರಸಾದ್ ಅಣ್ಣವರು ಪದಗ್ರಹಣ ಅಂದರೆ ಅವರು ಒಂದು ಅಧಿಕಾರ ಸ್ವೀಕಾರ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಮ್ಮ ಕೇಂದ್ರದ ನಾಯಕರಾದ ರಾಹುಲ್ ಜಿ ಅವರು ಹಾಗೂ ಸುರ್ಜೇವಾಲಾ ಜಿ ಅವರು, KPCC AICC ಅಧ್ಯಕ್ಷರಾದ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವರು, KC ವೇಣುಗೋಪಾಲ್ ಅವರು, ಇನ್ನೂ ಇತರೆ AICC ನಮ್ಮ ಎಲ್ಲ ಮುಖಂಡರುಗಳು ಆಗಮಿಸಿದ್ದಾರೆ. ಅವರು ಒಟ್ಟಿಗೆ ಇಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ನನ್ನ ರಾಜಕೀಯ ಗುರುಗಳಾದ DK ಶಿವಕುಮಾರ್ ಅಣ್ಣವರ ಒಂದು ನೇತೃತ್ವದಲ್ಲಿ ಹರಿಪ್ರಸಾದ್ ಅಣ್ಣವರಿಗೆ ಅಧ್ಯಕ್ಷರ ಒಂದು ಪದಗ್ರಹಣ ಕಾರ್ಯಕ್ರಮನ ಏರ್ಪಡಿಸಲಾಗಿದೆ. ಆ ಒಂದು ಕಾರ್ಯಕ್ರಮಕ್ಕೆ ನಾವು ಪ್ರತಿ ಕಾರ್ಯಕ್ರಮಕ್ಕೆ, ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ಸುಮಾರು 200ಕ್ಕೂ ಹೆಚ್ಚು ಬಸ್ಸುಗಳಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೂ ಹೋಗಿ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಯಶಸ್ವಿಗೊಳಿಸಿದ್ದೀವಿ. ಅದೇ ರೀತಿ ಈ ಸಾರಿ ಕೂಡ ಸುಮಾರು ನಮ್ಮ ತಾಲೂಕಿನಾದ್ಯಂತ 100 ಬಸ್ಸುಗಳ ವ್ಯವಸ್ಥೆ ಮಾಡಲಾಗಿದೆ. ಆ 100 ಬಸ್ಸುಗಳಿಗೂ ಎಲ್ಲ ಪಂಚಾಯಿತಿಗಳಿಗೆ 2-2ನಂತೆ, ಅದೇ ರೀತಿ ವಾರ್ಡಲ್ಲಿ 31 ವಾರ್ಡ್ಗೂ ಒಂದೊಂದು ಬಸ್ನಂತೆ ಎಲ್ಲ ಬಸ್ಸುಗಳ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲ ಬರುವಂಥವ್ರಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಸ್ಥಳೀಯವಾಗಿ ಅವರವರ ಏನು ಪಂಚಾಯತಿನಲ್ಲಿ ಮುಖಂಡರುಗಳಿಗೆ ಮತ್ತು ನಮ್ಮ ನಗರದಲ್ಲಿ ಎಲ್ಲ ಕೌನ್ಸಿಲರ್ಸ್ಗೆ, ಎಕ್ಸ್ ಕೌನ್ಸಿಲರ್ಗೆ ಜವಾಬ್ದಾರಿಗಳನ್ನ ವಹಿಸಲಾಗುತ್ತೆ. ನಾನು ಕೂಡ ಎಲ್ಲ ನಮ್ಮ ಬೂತ್ ವೈಸ್ ಎಲ್ಲ ಮುಖಂಡರುಗಳಿಗೂ ಕರೆ ಮಾಡಿ ತಿಳಿಸ್ತೀನಿ. ಅದಕ್ಕೂ ಆ ಒಂದು ಮುಂಚಿತವಾಗಿ ನಾವೇನಂದರೆ ಅದಕ್ಕೆ ಪೂರ್ವಭಾವಿಯಾಗಿ ಒಂದು ಸಭೆ ಕೂಡ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇದೇ ಗುರುವಾರ ಅಂದರೆ ನಾಡಿದ್ದು ನಮ್ಮ ಕಾಂಗ್ರೆಸ್ ಭವನ ಶಿಡ್ಲಘಟ್ಟದಲ್ಲಿ ಒಂದು ಪೂರ್ವಭಾವಿ ಸಭೆ ಕೂಡ ಅವತ್ತು 11 ಗಂಟೆಗೆ ಪೂರ್ವಭಾವಿ ಸಭೆ ಕರೆದಿರ್ತೀವಿ. ಆ ಪೂರ್ವಭಾವಿ ಸಭೆಗೆ ತಾವೆಲ್ಲರೂ ಕೂಡ ಭಾಗವಹಿಸಿ ನಾವು 21ನೇ ತಾರೀಕು ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಏನು ವ್ಯವಸ್ಥೆಗಳು, ಹೆಂಗೆ ಹೋಗಬೇಕು, ಎಷ್ಟೊತ್ತು ಬಿಡಬೇಕು ಅನ್ನೋದನ್ನೆಲ್ಲ ಹೆಚ್ಚಿನ ವಿವರನ ಆ ಒಂದು ಪೂರ್ವಭಾವಿ ಸಭೆಯಲ್ಲಿ ವಿವರವಾಗಿ ಹೇಳ್ತೀನಿ. ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗೋಣ. 10,000ಕ್ಕೂ ಹೆಚ್ಚಿನ ಜನ ಒಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಏನು ಹಿಂದೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ನಾವು ಹೆಚ್ಚಿನ ಜನ ಹೋಗಿ ಎಲ್ಲ ಕಾರ್ಯಕ್ರಮಗಳನ್ನ ಯಶಸ್ವಿಗೊಳಿಸಿದ್ದೀವಿ. ಅದೇ ಥರ ಈ ಒಂದು ಕಾರ್ಯಕ್ರಮಕ್ಕೂ ಹೋಗಿ ನಮ್ಮ ಅಧ್ಯಕ್ಷರ ಒಂದು ಪದಗ್ರಹಣ ಕಾರ್ಯಕ್ರಮನ ಭಾಗಿಯಾಗಿ ಭಾಳ ಯಶಸ್ವಿಗೊಳಿಸಬೇಕಾಗಿದೆ. ನಮಗೆಲ್ರಿಗೂ ಇವತ್ತು ಒಂದು ಒಳ್ಳೆಯ ಸದಾವಕಾಶ ಬಂದಿದೆ. ಆ ಅವಕಾಶನ ಉಪಯೋಗಿಸ್ಕೊಳ್ಳೋಣ. ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ. ನಾನು ಭಾಗಿಯಾಗ್ತಿದ್ದೀನಿ, ತಾವೆಲ್ಲರೂ ಕೂಡ ಆಗ್ತೀರಾ ಅನ್ನೋ ಮಾತನ್ನು ನಂಬಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಧನ್ಯವಾದಗಳು.